ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ಜಾಗಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಅದು ಯಾವುದು ಅಂದರೆ ಕುಣಿಗಲ್ ತಾಲೂಕು ಅಂಗ್ರಳ್ಳಿ ಶ್ರೀ ವಿದ್ಯಾಚೌಡೇಶ್ವರಿ ಶಕ್ತಿಪೀಠ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಬಂದು ಕಳಶ ಮೂಲಕ ತಮ್ಮ ಮನಸ್ಸಿನಲ್ಲಿ ಏನೇ ಪ್ರಶ್ನೆ ಇದ್ರೂ ಕಳಶ ರೂಪದಲ್ಲಿ 100% ಪ್ರಶ್ನೆ ತಿಳಿಸುತ್ತದೆ. ಈ ಮುಖಾಂತರ ದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಈಗ ದರ್ಶನವನ್ನು ಮಾಡ್ಲಿಕ್ಕೆ ನಿಮ್ಗೊಂದು ಅವಕಾಶ ಇರುತ್ತೆ ನೋಡಿ. ಈ ಮೂಲೆಯಲ್ಲಿ ನಿಂತ್ರೆ 5 ದೀಪ ಕಾಣುತ್ತೆ ಒಳಗಡೆ. ಫಸ್ಟ್ 5 ದೀಪವನ್ನು ನೋಡಿ ಮತ್ತೆ ದೇವರ ದರ್ಶನ ಮಾಡಬೇಕು. ಪಂಚಭೂತ ಸಾಕ್ಷಿಯಾಗಿ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಹಂಗಾಗಿರೋದ್ರಿಂದ ನೂಕು ಮಾಡ್ಕೋಬೇಡಿ. ಪ್ರತಿಯೊಬ್ರು ಇಲ್ಲಿ ನೋಡಿ, ಅಲ್ಲಿ ಬಂದು ನಿಂತ್ರೆ ಈ ಮೂಲೆಯಲ್ಲಿ 5 ದೀಪ ಕಾಣುತ್ತವೆ. ಮುಂದೆ ಹೆಜ್ಜೆ ಇಟ್ಟರೆ ಅಮ್ಮನವ್ರು ಕಾಣುತ್ತಾರೆ. ದರ್ಶನ ಮಾಡಿ ಪ್ರಸಾದ ಮಾಡಿ. ತುಂಬಾ ಒಳ್ಳೇದಾಗಿದೆ. ಬನ್ನಿ, ಈ ಮುಂಚೆ ಕೂಡ ಬಂದಿದೀವಿ ನಾವಿಲ್ಲಿ. ತುಂಬಾ ಒಳ್ಳೇದಾಗಿದೆ. ಅದಕ್ಕೋಸ್ಕರ ನಾವು ನಮ್ಮ ಅಣ್ಣ ಎಲ್ಲ ಮತ್ತೆ ಬಂದಿದ್ದೀವಿ. ನಿಮ್ಗೆ ಅನುಕೂಲ ಆಗಿದೆ ಇಲ್ಲಿ ಬಂದ್ಮೇಲೆ? ನೀವು ಬೇಡ್ಕೊಂಡಿದ್ದೆಲ್ಲ ಆಗಿದೆಯಾ? ಈಡೇರಿದೆ. ನಾವು ಕೇಳೋದಕ್ಕಿಂತ ಮುಂಚೆನೆ ಅವರೇ ಏನಿದೆ ಏನಂತ ಹೇಳ್ತಾರೆ. ಅವರೇ ಹೇಳ್ತಾರೆ. ನಮ್ಗೆ ಏನ್ ಕ್ವಶನ್ ಮನ್ಸಲ್ಲಿ ಅನ್ಕೊಂಡ್ ಬಂದಿರ್ತೀವಿ ಅದನ್ನೇ ಅವ್ರು ಹೇಳ್ತಾರೆ. ಅವ್ರು ಕರೆಕ್ಟಾಗಿ ಹೇಳಿದಾರ? ಕರೆಕ್ಟಾಗಿ ಹೇಳಿದ್ದಾರೆ. ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ. ಥ್ಯಾಂಕ್ ಯು. ಉನ್ನತ ಸ್ಥಾನ ಆಗಬೇಕು, ಮಾತಾಡಿ. ಸಾಲದ ಬಾಧೆಯಿಂದ ಋಣಮುಕ್ತನಾಗಬೇಕು, ಒಂದು ಸ್ವಂತ ಮನೆ ಕಟ್ಟಬೇಕು ಅನ್ನುವಂಥ ಒಂದು ಕನಸಿನ ಆಸೆ ಇಟ್ಟು ಮನೆ ಕಟ್ಟಿದ್ದೀನಿ. ಆ ಮನೆ ಒಳಗೆ ಶಾಂತಿ, ನೆಮ್ಮದಿ, ಕುಟುಂಬದ ಕಲಹ, ಮನಸ್ತಾಪ, ಈ ವಯಸ್ಸಲ್ಲಿ ಲೈಫೇ ಬೇಡ ಅನ್ನೋ ಮಟ್ಟಕ್ಕೆ ನಾನು ಎಲ್ಲೋ ಒಂದು ಕಡೆ ಕುಗ್ಬಿಟ್ಟಿದ್ದೀನಿ. ಫಸ್ಟ್ ನನ್ನ ಸಂಸಾರವನ್ನು ನಾನು ಸರಿ ಮಾಡಿಕೊಂಡು ಮುಂದೆ ಈ ಮನೆಗೆ ವಂಶೋದ್ಧಾರಕ ಹುಟ್ಟು ಬರಬೇಕು ಅನ್ನುವಂಥ ಒಂದು ಆಸೆ ಐತಿ. ಮಗ ಇದ್ದಾನೆ. ಆ ಮಗನಿಗೆ ಎಜುಕೇಷನ್, ಉನ್ನತ ಸ್ಥಾನ, ಮತ್ತೆ ಒಂದು ಭೂಮಿ ವಿಚಾರದಲ್ಲೂ ಸುಧಾ ಕುಟುಂಬದಲ್ಲಿ ಮನಸ್ತಾಪದ ಚಿಂತನೆ ಇರುವಂತ ಮನಸ್ತಾಪದ ಚಿಂತನೆ ಇರುವಂತ ಒಂದು ವಿಕ್ರಯ ಮಾಡಬೇಕು. ವಿಕ್ರಯ ಅಂದ್ರೆ ಮಾರಬೇಕು. ಅದು ಒಳ್ಳೆ ಬೇಗ ಮಾರಿ ಒಳ್ಳೆ ರೇಟನ್ನು ಕೊಡಿಸಿ ಸಾಲದ ಬಾಧೆಗಳಿಂದ ಋಣಮುಕ್ತನಾಗಿ ನಾನು, ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನ ತಂದೆ ತಾಯಿಗಳ ವಿಚಾರದಲ್ಲೂ ಅಭಿವೃದ್ಧಿ ಮತ್ತೆ ಶ್ರೇಯಸ್ಸಿನ ಫಲ ಸಿಕ್ಕಿ ಕಾಪಾಡು ತಾಯಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಇದನ್ನು ಸರಿಪಡಿಸ್ಕೊಟ್ಟ ಸಾಕು ತಾಯಿ ಅಂತ ಪ್ರಶ್ನೆ ಇದೆ. ಮತ್ತೆ ಅನಾರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಚಿಂತೆ ಇದೆ. ಆಸ್ಪತ್ರೆಗೆ ಹೋದ್ರೆ ನಾರ್ಮಲ್, ಮನೆಗೆ ಬಂದ್ರೆ ಕಾಯಿಲೆ ಅನ್ನುವಂತ ಒಂದು ಯೋಚನೆ ನಮ್ಮನ್ನ ಕಾಡ್ತಾ ಇದೆ. ಶೀಘ್ರವಾಗಿ ನನಗೆ ಆರೋಗ್ಯ ಕೊಡು ಅಂತ ಹೇಳಿ ದೇವರಲ್ಲಿ ಕೇಳಿದ್ವಿ. ಅಮ್ಮ ಹೇಳಿದ್ರೆ 3 kg ಉಪ್ಪು ನಮ್ಮ ಮಕ್ಕಳಿಂದ ನಿಮಿಡಿಸಿ ಅರಿಯ ನೀರಿಗೆ ಹಾಕಿ, ಹಾಕಿರೋ ಬಟ್ಟೆನ ಸುದ ನೀರಿಗೆ ಹಾಕಿ, ಅಂದ್ರೆ ನೀರಿಂದ ಮೇಲ್ಗಡೆ ಹಾಕಿ ಸ್ನಾನ ಮಾಡಿಬಿಟ್ಟು 5 ರೂಪಾಯಿ ಒಂದು 9 ರೂಪಾಯಿ ಒಂದು ಅಮ್ಮನ ಕಾಣಿಕೆ ಕಟ್ಟಿ ಮುಂದಿನ ತಿಂಗಳು ಫೆಬ್ರವರಿ 9ನೇ ತಾರೀಕು ಶುಕ್ರವಾರ ಅಮಾವಾಸ್ಯೆ ಅವತ್ತೊಂದು ಅಮ್ಮನ ಸಮರ್ಪಣೆ ಮಾಡಿ ನಾನು ಬಗೆಹರಿಸ್ಕೊಡು. ಅಮ್ಮ ಹೇಳಿದ್ರೆ 3 kg ಉಪ್ಪನ್ನ ನೀರಿಗೆ ಹಾಕಿ ಒಂದು ಪ್ರಾರ್ಥನೆ ಮಾಡಿ ಸರಿ ಹೋಗುತ್ತೆ. 9ನೇ ತಾರೀಕು ಬಂದು ನಾನು ಭೇಟಿ ಸರಿ ಹೋಗ್ತಾರೆ. ಕುಟುಂಬದ ಏನು ಸಮಸ್ಯೆ ಇದೆ ಅದನ್ನು ಸರಿ ಮಾಡ್ಕೊಡ್ತೀನಿ. ಅದನ್ನು ನನಗೆ 9ನೇ ತಾರೀಕು ಬಂದು ಭೇಟಿ ಮೊದಲು ಬರ್ತಿರೋದು ಈ ದೇವಸ್ಥಾನಕ್ಕೆ. ನಮ್ಗೆ ಅಷ್ಟೊಂದು ದೇವ್ರ ಮೇಲೆ ನಂಬಿಕೆ ಇರಲಿಲ್ಲ. ಇದನ್ನು ಬಂದು ನೋಡಿದ್ಮೇಲೆ ಇವಾಗ ನೋಡ್ಬೇಕು ಅನ್ನಿಸ್ತಾ ಇದೆ. ಒಳಗಡೆ ನಾವು ಪ್ರಶ್ನೆ ಕೇಳೋಕ್ಕೂ ನಾವು ಹೇಳೋದಕ್ಕೂ ಮುಂಚೆನೆ ಅವ್ರು ನಾವೇನು ಅನ್ಕೊಂಡಿದೀವಿ ಮನಸ್ಸಲ್ಲಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಎಸೆ ಇರ್ಲಿಲ್ಲ ಅವ್ರು ಹೇಳ್ತಾರೆ ಅಂತ? ನೀವು ಮನ್ಸಾಗಿ ಅನ್ಕೊಂಡಿರೋದ್ನ ನಿಮ್ಗೆ ಎಸೆ ಇರ್ಲಿಲ್ಲ ಅವ್ರು ಹೇಳ್ತಾರೆ ಅಂತ? ಅವರೇ ಹೇಳಿದ್ರು ನಾವೇನು ಅನ್ಕೊಂಡಿಲ್ಲ ಅಂತ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಎಲ್ಲರೂ ಬನ್ನಿ, ನೀವು ಕೂಡ ನಿಮ್ಮ ಕಷ್ಟಗಳನ್ನು ಪರಿಹಾರ ಈ ಥರ ಎಮರ್ಜೆನ್ಸಿ ಅಂದ್ಬಿಟ್ಟು ಕೇಳ್ದು. ಸರಿ 500 ತಕ್ಷಣ ಒಳಗೆ ಬಿಟ್ಟರೆ ಅವ್ರನ್ನ ಅಂತ ಹೇಳಿದ್ರು. ಆಮೇಲೆ ನಾವು ಹೋಗಿ ಪ್ರಶ್ನೆ ಕೇಳಿದ್ರು. ಪ್ರಶ್ನೆ ಕೇಳಿದ್ದಕ್ಕೆ ಈ ಥರ ಸಮಸ್ಯೆ ಇಷ್ಟು ವರ್ಷದಿಂದ ಐತೆ ಅಂತ ಹೇಳಿದ್ರು. ಹಂಗಾಗಿ ಆಮೇಲೆ ಸರಿ ಅಂದ್ಬಿಟ್ಟು ಸ್ವಾಮಿ ಅಂತ ಹೇಳಿ ಕೇಳ್ಕೊಂಡು ಬಂದು ತಿರ್ಗಾ ಮತ್ತೆ ಬರೋಕ್ಕೆ ಕೇಳಿದ್ರು. ನನಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಸ್ಟೋನ್ ಇತ್ತು. ತುಮಕೂರು ಅಲ್ಲಿ ತೋರಿಸಿದ್ದು, ಅವರು ಶೂಟ್ ಮಾಡಿದ್ರು. 2 ತಿಂಗಳು ನಾರ್ಮಲ್ ಇದ್ದೆ. ಆಮೇಲೆ ತಿರ್ಗಾ ನನಗೆ ಸರೋಗ್ಲೇ ಇಲ್ಲ. ಜಯದೇವಕ್ಕೆಲ್ಲ ಹೋಗಿ ತೋರಿಸ್ತು. ಅಲ್ಲಿ ಮೆಡಿಷನ್ನು ಎಲ್ಲ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು, ತಗೊಂಬಂದು ತಿಂದು. ಆದರೂ ಸರೋಗ್ಲೇ ಇಲ್ಲ. ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ಕೇಳಿದ್ದಕ್ಕೆ ಅಮ್ಮ ವಹಿಸ್ಕೊಂಡು 15 ದಿವಸಕ್ಕೆ ತಿರ್ಗಿ ಮತ್ತೆ ಬರೋ ಹೇಳಿದ್ರು. ಅರಕೆ ಕಟ್ಟಕ್ಕೆ ಹೇಳಿದ್ರು. 5 ರೂಪಾಯಿ ಒಂದಕ್ಕೆ, 9 ರೂಪಾಯಿ ಒಂದಕ್ಕೆ. ಆ ಥರ ಅರಕೆ ಕಟ್ಕೊಂಡು ಬಂದೆ. ನಾನು ಬಂದು ಅವಾಗಿಂದ ನಮಸ್ಕಾರ, ನನ್ನ ಹೆಸರು ಶ್ರೀಕಾಂತ್ ಅಂತ. ನಾನು ಬಳ್ಳಾರಿ ತೋರಣಗಲ್ಲಿಂದ ಬಂದಿದ್ದೆ. ನಾನು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ನಾಗ ನೋಡಿ ಇಲ್ಲಿ ಬಂದಿದ್ದೆ. ಎಲ್ಲರೂ ರಿಸಲ್ಟ್ ಎಲ್ಲ ಫುಲ್ ಪಾಸಿಟಿವ್ ಆಗಿ ಹೇಳ್ಯಾರ. ಹಾಗಾಗಿ ನಾನು ಫಸ್ಟ್ ಟೈಮ್ ಬರ್ತಿರೋದು. ನನಗೆ ಇದು ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿಂದ
ರಿಸಲ್ಟ್ ಬಂದಿದ್ದು ನಾನು ಎಕ್ಸಸ್ ವ್ಯೂಸ್ ಎಲ್ಲ ಹೇಳ್ತೀನಿ ಅಂತ. ಬಟ್ ಬೇರೆದವರೆಲ್ಲ ಹೇಳಿದ್ರು ಫುಲ್ ಪಾಸಿಟಿವ್ ಆಗಿ ಹೇಳ್ಯಾರ, 100% ರಿಸಲ್ಟ್ ಐತೆ ಅಂತ ಪೂರಾ ನಂಬಿಕೆ ಐತೆ ನನಗೆ. ಏನೇ ಪ್ರಶ್ನೆ ಇದ್ರೂ ಕಳಶ ರೂಪದಲ್ಲಿ 100% ಪ್ರಶ್ನೆ ತಿಳಿಸುತ್ತದೆ. ವಿದ್ಯಾ ಚೌಡೇಶ್ವರಿ ತಾಯಿ ಇದು ಆಶ್ಚರ್ಯಚಕಿತ ಮತ್ತು ನಂಬಿಕೆ ಇರುವ ದೇವಸ್ಥಾನ. ನನ್ನ ಕಣ್ಣ ಮುಂದೆನೇ ಇಲ್ಲಿ ಬಂದಿರುವ ಭಕ್ತಾದಿಗಳನ್ನು ಮಾತಾಡಿಸಿದಾಗ ಅವರ ಸತ್ಯದ ಮಾತುಗಳನ್ನು ನನ್ನ ಕಣ್ಣಾರೆ ನಾನೇ ನೋಡಿ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸಿದ್ದೇನೆ. ಇಲ್ಲಿ ನಾವು ಏನೇ ಪ್ರಶ್ನೆ ಅಂದ್ಕೊಂಡಿದ್ರು ಮನಸ್ಸಲ್ಲಿ ಆಲ್ಟರ್ನೇಟ್ ಪ್ರಕಾರ 1 by 1 ನಮೋ ಶ್ರೀ ವಿದ್ಯಾ ಚೌಡೇಶ್ವರಿ. ನಂದಿ 076 ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ನ ನಮ್ಮ ರೈತರ ಮಗನಾಗಿ ಭಾಳ ಬುದ್ಧಿವಂತನಾಗಿ ದೇಶದ ಬಗ್ಗೆ ವಿಶ್ವಾಸವನ್ನು ಜನರಲ್ಲಿ ಮೂಡಿಸ್ಬೇಕನ್ನುವಂಥ ಒಂದು ಅರಿವನ್ನು ಇಟ್ಕೊಂಡು ಜನಪ್ರಿಯತೆಯನ್ನು ಗಳಿಸ್ತಾ ಇರುವಂಥ ಈ ಚಾನಲ್ಗೆ ತಾಯಿ ವಿದ್ಯಾ ಚೌಡೇಶ್ವರಿ ಅಮ್ಮನವರು, ತಾಯಿ ಭಾರತಿ ಸದಾಕಾಲ ಸನ್ಮಂಗಳವನ್ನು ಉಂಟು ಮಾಡಲಿ. ಈ ಚಾನಲನ್ನು ಎಲ್ಲ ವೀಕ್ಷಣೆ ಮಾಡಿ ಪ್ರೋತ್ಸಾಹಿಸಿ ಇವರನ್ನು ಬೆಳೆಸುವಂಥ ಒಬ್ಬ ರೈತನ ಮಗನ ನೀವೆಲ್ಲ ಸೇರಿ ಬೆಳೆಸೋಣ ಬನ್ನಿ. ಈ ಒಂದು ಚಾನಲ್ಗೆ ಎಲ್ಲರೂ ಸದಾ ಪ್ರೀತಿ ವಿಶ್ವಾಸವನ್ನು ತೋರಿ ಮುಂದೆ ತಾಯಿ ಭಾರತಿಯನ್ನು ಸ್ಮರಣೆ ಮಾಡ್ಕೊಂಡು ಹೋಗೋಣ. ನಮೋ ಶ್ರೀ ವಿದ್ಯಾ ಚೌಡೇಶ್ವರಿ. ನಾನು ಬರಬಾರ್ದು ಅನ್ಕೊಂತೀನಿ, ಮತ್ತು ಆಯಮ್ಮೆ ಕರಿತಾ ಇದೆ. ಇಲ್ಲಿ ಅಷ್ಟು ಶಕ್ತಿ ಇದೆ ತಾಯಿ ವಿದ್ಯಾ ಚೌಡೇಶ್ವರಿ ಮಾತ. ಒಳ್ಳೆಯದಾಗುತ್ತದೆ ಇಲ್ಲಿ ಬಂದಿದ್ರೆ. ಅಮಾವಾಸ್ಯ ಪೂರ್ಣಿಮೆ ದಿವಸ ನೈಟು ನೀರು ಹಾಕ್ತಾರೆ, ಇದು ಅರಿಶಿನ ನೀರು ಹಾಕ್ತಾರೆ. ಆ ನೀರು ಹಾಕಿದ್ರೆ ನಿಮ್ಗೆ ಏನನ್ನ ಇದೆ, ಯಾವುದೋ ಕಾಲು ನೋವು ಬೆವು ನೋವು ಯಾರನ್ನ ಏನನ್ನ ಇಟ್ಟಿದ್ರು ಅದು ಶಕ್ತಿ ಭೂತ ಪಿತಾದ ಅದೆಲ್ಲ ನೀರು ಹಾಕಿದರೆ ಎಲ್ಲ ಹೋಗ್ಬಿಡ್ತದೆ. ಖಂಡಿತ ಬಂದರೆ ಇಲ್ಲಿ ಈ ತಾಯಿ ಒಳ್ಳೆಯದು ಮಾಡ್ತದೆ. ವಿದ್ಯಾ ಚೌಡೇಶ್ವರಿ ಚೆನ್ನಾಗಿದೆ ದೇವಸ್ಥಾನ. ನನ್ನ ಹೆಸರು ಚಂದ್ರು ಅಂತ, ಗುಪ್ಪಿತ ಸೇರಿಸ್ಕೊಂಡು ಬಂದಿದ್ದೀವಿ. ಇದೇ ಫಸ್ಟ್ ಬಂದಿದ್ವಿ. ಇದು ವಿದ್ಯಾ ಚೌಡೇಶ್ವರಿ ದೇವಸ್ಥಾನ. ಇದು ಹುಡುಗದುರ್ಗ ಪಕ್ಕ ಇಂಗ್ಳಳ್ಳಿ ಪಕ್ಕ ದೇವಸ್ಥಾನ ಇದೆ. ಇದು ತುಂಬ ಚೆನ್ನಾಗಿ ನಡೀತಿದೆ. ಇದು ನಂಬಿಕೆ ಅಂತ ಬಂದಿದ್ದೀವಿ. ಇಲ್ಲಿ ಬಂದರೆ ಒಳ್ಳೇದಾದಂತ ನಂಬಿದ್ದೀವಿ. ಎಲ್ಲರೂ ಒಳ್ಳೆ ಮಾಡಲಿ, ಬಂದು ದರ್ಶನ ಮಾಡ್ಕೊಳ್ಳಿ. ತಾಯಿ ನಂಬಬೇಕು, ನಂಬೋದು ಎಲ್ಲ ಒಳ್ಳೇದು ಮಾಡುತ್ತೆ. ಅಷ್ಟೇ ಶಕ್ತಿ ಇದೆ, ಅಷ್ಟೇ ಜನಗಳು ಈಗ ದಿನನಿತ್ಯ ಪೂಜೆ ನಡೆಯುತ್ತೆ. ಇಲ್ಲಿ ಎಲ್ಲರೂ ಒಳ್ಳೇದಾಗುತ್ತೆ. ನಿತ್ಯ ದಾಸೋಹ ಇದೆ. ಆಮೇಲೆ ಅಮಾವಾಸ್ಯೆ ಪೌರ್ಣಮಿ ವಿಶೇಷ ಪೂಜೆ ಇದೆ. ಅಮಾವಾಸ್ಯೆ ಪೌರ್ಣಮಿಲಿ ಇದು ಅಮಾವಾಸ್ಯೆ ಇದ್ದು ಬೆಳಗಿನ ಜಾವ ತಾಯಿ ಅಭಿಷೇಕದ್ದು ಆಗೋ ಆಮೇಲೆ ತಾಯಿ ನೀರು ಹಾಕ್ತಾರೆ, ಅದು ಒಳ್ಳೇದಾಗುತ್ತೆ. ನಂಬಿಕೆಯಿಂದ ಬನ್ನಿ, ಒಳ್ಳೇದಾಗುತ್ತೆ. ಇದು ವಿದ್ಯಾ ಚೌಡೇಶ್ವರಿ ಮಹಾಸಂಸ್ಥಾನ ಮಠ ಅಂತ ಹೇಳಿ KG ದೇವಪಟ್ಟಣ ಅನ್ನುವಂಥ ಒಂದು ಇತಿಹಾಸ ಪುರಾಣ ಪ್ರಸಿದ್ಧವಾಗಿರುವಂಥ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾವು ಸ್ವಯಂ ಸನ್ಯಾಸಿಗಳಿದ್ದೀವಿ. ಯಾರಿಂದ ದೀಕ್ಷೆ ಇಲ್ಲ, ನಾವೇ ಆತ್ಮಸಾಕ್ಷಿಯಾಗಿ ಅಂಕಣವನ್ನು ಕಟ್ಕೊಂಡು ಒಂದಿಷ್ಟು ಧರ್ಮದ ಪರ ಸೇವೆಗಳನ್ನ ಮಾಡಬೇಕು, ಒಂದು ಸನ್ನಿಧಾನವನ್ನು ನಿರ್ಮಾಣ ಮಾಡಬೇಕಂತ ಹೇಳಿ ನಮಗೇನು ಇಚ್ಛಾ ಆಸಕ್ತಿಗಳು ಇಲ್ಲದಲೇ ಇರುವಂಥ ಒಬ್ಬ ಮನುಷ್ಯನಿಗೆ ದೇಶ, ನಾವು ಹೇಳ್ತೀವಿ ಭಾರತ ದೇಶ ಕರ್ಮಭೂಮಿ ಅಂತ. ನಾವ್ಯಾರು ಅನ್ನೋದು ನಮಗೆ ಗೊತ್ತಿಲ್ಲ ಅಂದ್ರೂ ನಾನು ಯಾರು ನೀನು ಯಾರು ಅನ್ನೋದನ್ನ ತಿಳಿಸೋವಂಥ ಒಂದು ಶಕ್ತಿ ಇದ್ದರೆ ಇದು ಈ ಮಣ್ಣಿಗೆ ಮಾತ್ರ. ಅಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಬಂದು ಇವತ್ತಿಷ್ಟೆಲ್ಲ ಸೇವೆಗಳನ್ನು ಕ್ಲರ್ಕ್ ಆ್ಯಂಡ್ ವರ್ಕ್ ಅಂತ ಒಂದು ಕೆಲಸಕಾರನಾಗಿ ಇಟ್ಕೊಂಡು ಅಮ್ಮನವ್ರು ಮಾಡಿಸ್ಕೊತಾ ಇದ್ದಾರೆ. ನಮ್ಮ ಪೂರ್ವಾಶ್ರಮದ ಹೆಸರು ಮಂಜುನಾಥ್ ಅಂತ ಇರುತ್ತೆ. ಅದನ್ನು ಬಾಲಮಂಜುನಾಥ್ ಮಹಾಸ್ವಾಮಿಗಳು ಅಂತ ಹೇಳಿ ನಾಮಕರಣ ಮಾಡಿ ಕ್ಷೇತ್ರದಲ್ಲಿ ಸೇವೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ವಿಶೇಷ ಏನಂದರೆ ದೇವರು ಬರವಣಿಗೆಯನ್ನು ಬರೆಯೋದು, ಅದನ್ನು ಭಕ್ತರಿಗೆ ತಿಳಿಸೋದು ಭಾಳ ವೈಶಿಷ್ಟ್ಯತೆ ವಿಶೇಷ ಆಗಿ. ಸ್ವಾಮಿ, ಇದು ಈ ಜಾಗಕ್ಕೆ ಬರಬೇಕು ಅಂದರೆ ಬೆಂಗಳೂರಿಂದಾಗಲಿ ಬೇರೆ ಬೇರೆ ಕಡೆಯಿಂದ ಬರಬೇಕಂದ್ರೆ ಮುಖ್ಯ ಬಸ್ ಸ್ಟ್ಯಾಂಡು ಅಂದರೆ ಇಲ್ಲಿ ಬರಬೇಕು ಅಂತ ಒಂದು ಮಾಹಿತಿ. ಕ್ಷೇತ್ರಕ್ಕೆ ಏನಂದ್ರೆ ನೀವು ಬೆಂಗಳೂರಿಂದ ಬರ್ತೀವಿ ಅಂದ್ರೆ ಮಾಗಡಿಯಿಂದ ಹುಲಿಯೂರ್ದುರ್ಗ ರೋಡು ಅಂಗ್ರಳ್ಳಿ ಮಠ ಅಂದ್ರೆ ಯಾರಾದ್ರೂ ಹೇಳ್ತಾರೆ ವಿದ್ಯಾ ಚೌಡೇಶ್ವರಿ ಸನ್ನಿಧಾನ ಅಂತ. ಗೂಗಲ್ ಸದ ವಿದ್ಯಾ ಚೌಡೇಶ್ವರಿ ಇದೆ ಮಹಾಸಂಸ್ಥಾನ ಮಠ ಅಂತ ಅಂದ್ರೆ ಸಿಗುತ್ತೆ. ಈ ಕಡೆ ನಮಗೆ ಹುಬ್ಳಿ, ಧಾರವಾಡ, ಹಾವೇರಿ ಈ ಕಡೆ ಬರೋರು ತುಮಕೂರು, ಕುಣಿಗಲ್ ಮಾರ್ಗವಾಗಿ ಹುಲಿಯೂರ್ದುರ್ಗ ಬಂದು ಹುಲಿಯೂರ್ದುರ್ಗದಿಂದ ಮಾಗಡಿ ರೋಡು ಅಂಗ್ರಳ್ಳಿ ಮಠ ಅಂತ ಆಟೋ ವ್ಯವಸ್ಥೆ ಇರುತ್ತೆ, ಬಸ್ ವ್ಯವಸ್ಥೆ ಇರುತ್ತೆ. ಈ ಕಡೆ ಮೈಸೂರು ಈ ಕಡೆಯಿಂದ ಬರೋರು ಮದ್ದೂರು, ಅಡಿಗಾಸ್ ಹೋಟ್ಲು ಏನು ಬರುತ್ತಲ್ಲ ಹೋಟೆಲ್, ಆ ಭಾಗವಾಗಿ ಹುಲಿಯೂರ್ದುರ್ಗ ಹುಲಿಯೂರ್ದುರ್ಗಕ್ಕೆ ಬಂದರೆ ಮತ್ತೆ ಮಾಗಡಿ ರೋಡು ಅಂಗ್ರಳ್ಳಿ ಮಠ ಅಂತ ಹೇಳಿದೆ. ಯಾರು ಬೇಕಾದ್ರೂ ಆಟೋದಲ್ಲೂ ಬರ್ತದೆ, ಮತ್ತೆ ನೀವು ಬಸ್ ವೆಹಿಕಲ್ಲೂ ಇರುತ್ತೆ ತೊಂದರೆ.
ಮತ್ತೆ ಇದು ಎಷ್ಟು ವರ್ಷದಿಂದ ಇದೆ ಸ್ವಾಮಿ ಇದು? ನೋಡಿ, ಈ ಕ್ಷೇತ್ರಕ್ಕೆ ನಾವು ಬಂದು 2005-6ನೇ ಇಸ್ವಿಯಿಂದ ಸುಧಾ ಕ್ಷೇತ್ರದಲ್ಲಿ ಇನ್ನ ಪರಿಚಯ ಇರಲಿಲ್ಲ. ನಾವು ಹಿಂದೆ ಒಂದು ಸನ್ನಿಧಾನದಲ್ಲಿ ಸೇವೆ ಮಾಡ್ತಾ ಇದ್ದೋ. ಈ ಕ್ಷೇತ್ರಕ್ಕೆ ನಾವು ಸುಮಾರು ಬಂದು 2010ನೇ ಇಸ್ವಿ ಅಂದ್ರೆ 9-10ರಲ್ಲಿ ಬಂದಿದ್ವಿ. ಹಿಂದೆ ಇದೊಂದು ದೊಡ್ಡ ಕಾಡು, ಮತ್ತೆ ನಮ್ಮ ಪೂರ್ವಾಶ್ರಮದ ತಾಯಿಯವರ ತಾಯಿ ಜಮೀನಿದು. ಅದನ್ನು ನಾವು ಅವರ ಜಮೀನ ಕೂಡಿ ಒಂದು ಮಠ ಕಟ್ತೀವಿ ಅಂತ ಇಸ್ಕೊಂಡು ಈ ಕ್ಷೇತ್ರನ ಜೀರ್ಣೋದ್ಧಾರ ಮಾಡಿ ಭಕ್ತರೆಲ್ಲ ವ್ಯವಸ್ಥೆ ಮಾಡಿ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ಮತ್ತೆ ಎಷ್ಟು ವಾರವರೆಗೂ ನಿಮ್ಗೆ ಸ್ಪೆಷಲ್ ಪೂಜೆ ಅದು ಎಂಥದ್ದು? ಇದು ನಿತ್ಯ ಸೇವೆಗಳಿರುತ್ತೆ. ನೀವು ನೋಡಿದ್ರಲ್ಲ, ಸಾವಿರಾರು ಭಕ್ತರುಗಳ ಸಂಖ್ಯೆ ಜಾಸ್ತಿನೇ ಇದೆ. ಯಾಕೆಂದ್ರೆ ಕ್ಷೇತ್ರದಲ್ಲಿ ನಾವು ನಿತ್ಯ ನಡೆಯುವಂತ ಸೇವಾ ಕೈಂಕರ್ಯದಿಂದನೇ ಜನ ಆಕರ್ಷಣ ಆಗುತ್ತೆ. ಹೌದು. ಪ್ರಚಾರಗಳು ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ಕ್ಷೇತ್ರದಲ್ಲಿ ಚೈತನ್ಯದ ಸೇವೆಗಳು, ಅಂದ್ರೆ ಸನ್ನಿಧಾನದಲ್ಲಿ ತ್ರಿಕಾಲ ಪೂಜೆಗಳು, ನೈವೇದ್ಯಗಳು, ಅಭಿಷೇಕಗಳು ಆಗೋದ್ರಿಂದ ಭಕ್ತರ ಸಂಖ್ಯೆ ಪ್ರತಿನಿತ್ಯ ಹೆಚ್ಚುತ್ತಾನೆ